ಆ, ನಮಸ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಟ್ಯಾಲಿಯಲ್ಲಿ ಏನು ಬೆನಿಫಿಟ್ ಮತ್ತೆ ಅದು ಯಾವ ಥರ ವರ್ಕ್ ಆಗ್ತಿದೆ ಅಂತ ಹೇಳಿ ನಿಮ್ಗೆ ಜಸ್ಟ್ ಒಂದು ತೋರಿಸ್ತಿದ್ದೇನೆ. ನಮಗೆ ಬೇಸಿಕಲಿ ಟ್ಯಾಲಿ ಓಪನ್ ಆಗೋದು ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಅಂದರೆ ಮಲ್ಟಿಪಲ್ ಕಂಪನಿಗಳಿದ್ರೆ ನಮಗೆ ಯಾವ ಕಂಪನಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಟ್ಯಾಲಿಯಲ್ಲಿ ಬೆನಿಫಿಟ್ ಏನಂದರೆ ಅನ್ಲಿಮಿಟೆಡ್ ಕಂಪನಿ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಜಸ್ಟ್ ಎಂಟರ್ ಕೊಟ್ಟರೆ ಕಂಪನಿ ಓಪನ್ ಆಗುತ್ತೆ. ಆಮೇಲೆ ನಮ್ಗೆ ಇಲ್ಲಿ ವೋಚರ್ಸ್ಗೆ ಬಂದರೆ ನಮ್ಗೆ ಇಲ್ಲಿ ನೋಡಿ ಸೇಲ್ಸ್, ಕಾಂಟ್ರಾ, ಪೇಮೆಂಟ್, ರಿಸಿಟ್, ಜರ್ನಲ್ಸ್ ಅಂತೇಳಿ ಎಲ್ಲ ಆಪ್ಷನ್ಸ್ ಇದೆ. ನಮಗೆ ಬೇಸಿಕಲಿ ಹೈಲಿ ಯೂಸ್ ಆಗುವಂಥದ್ದು ಪರ್ಚೇಸ್ ಮತ್ತೆ ಸೇಲ್ಸ್. ಓಕೆ, ಆಮೇಲೆ ರಿಸಿಟ್ ಪೇಮೆಂಟ್ ಅಂದ್ರೆ ಈಗ ನಾವು ಯಾರಿಂದಾದ್ರೂ ಪರ್ಚೇಸ್ ಮಾಡಿದ್ರೆ ಅವರಿಗೆ ಪರ್ಚೇಸ್ ಎಂಟ್ರಿ ಮಾಡಿದಾಗ ಅವರಿಗೆ ಪೇಮೆಂಟ್ ಮಾಡೋದು ಪೇಮೆಂಟ್ ಅಲ್ಲಿ ಇರುತ್ತೆ. ಸೇಲ್ಸ್ ಮಾಡಿದವರಿಗೆ ರಿಸಿಟ್ ಆದ್ರೆ ರಿಸಿಟ್ ಅಲ್ಲಿ ಹಾಕ್ಬೋದು ಅಥವಾ ಕ್ಯಾಶ್ ಬಿಲ್ ಡೈರೆಕ್ಟ್ ಆಗಿ ಮಾಡ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಡೇ ಬುಕ್ ಅಂತ ಹೇಳಿ ಬರುತ್ತೆ. ಸೊ ಡೇ ಬುಕ್ ಅಲ್ಲಿ ನಮ್ಗೆ ನಾವು ಏನೆಲ್ಲ ಪರ್ಟಿಕ್ಯುಲರ್ ಡೇ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿರುತ್ತೆ ಅದೆಲ್ಲ ಸಿಗುತ್ತೆ. ಅಥವಾ ಅಲ್ಲಿ ಫಿಲ್ಟ್ರೇಷನ್ ಮಾಡಬಹುದು ಆಲ್ಟ್ F2 ಕೊಟ್ಟು. ಈಗ ನೋಡಿ ನಾವಿಲ್ಲಿ ಒಂದು ಪರ್ಚೇಸ್, ಒಂದು ಸೇಲ್ಸ್, ಒಂದು ಪೇಮೆಂಟ್, ಒಂದು ರಿಸಿಟ್ ಎಂಟ್ರಿ ಹಾಕಿದ್ದೇವೆ ಫಾರ್ ಡೆಮೋ ಪರ್ಪಸ್. ಸೇಲ್ಸ್ ಅಂದ್ರೆ ಸಿಂಪಲ್, ನಮ್ಗೆ ಅಂದ್ರೆ ಏನು ಕಾಂಪ್ಲಿಕೇಶನ್ ಇರಲ್ಲ. ರೆಫರೆನ್ಸ್ ನಂಬರ್ಗಳು ಹಾಕಿದ್ರು ನಡೀತದೆ, ಹಾಕಿದ್ರು ನಡೀತದೆ. ಯಾಕಂದ್ರೆ ಅದು ಇನ್ವಾಯ್ಸ್ ನಂಬರ್ ಕಂಟಿನ್ಯೂಷನ್ ಆಗಿ ಬರುತ್ತೆ. ಸೊ ಇನ್ವಾಯ್ಸ್ ನಂಬರ್ ಅನ್ನು ಕಸ್ಟಮೈಸ್ ಮಾಡಿಸ್ಬೋದು ಈ ತರ. ಸೊ ಆಮೇಲೆ ನಾವು ಪಾರ್ಟಿ, ಈಗ ಕಸ್ಟಮರ್ ನೇಮಿಗೆ ಬಿಲ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಪಾರ್ಟಿ ನೇಮ್ ತಗೊಳ್ಬಹುದು, ಕ್ಯಾಶ್ ಅಂತ ಮಾಡ್ತಾರೆ ಕ್ಯಾಶ್ ತಗೊಳ್ಬಹುದು. ಸೊ ಹೇಗೂ ಆಗ್ತದೆ. ಓಕೆ, ಸೊ ಈ ಸ್ಕ್ರೀನ್ಗಳನ್ನೆಲ್ಲ ಇಲ್ಲಿ ನಮಗೆ ಇನ್ನೊಂದು ಬೆನಿಫಿಟ್ ಅಂದ್ರೆ ಈಗ ಒಂದ್ಸಲ ಎಲ್ಲ ಫೀಡ್ ಆಗಿದ್ರೆ ಇಲ್ಲಿ ಕೆಳಗೆ ಅಕ್ಸೆಪ್ಟ್ ಅಂತ ಹೇಳಿದೆ. ಸೊ ಅಲ್ಲಿ ಎಲ್ಲ ಎಂಟರ್ ಕೊಡ್ತಾ ಬರ್ಬೇಕಂತಿಲ್ಲ, ಜಸ್ಟ್ ಅಕ್ಸೆಪ್ಟ್ ಕ್ಲಿಕ್ ಮಾಡಿದ ಸ್ಕ್ರೀನ್ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಐಟಮ್ ಸೆಲೆಕ್ಟ್ ಮಾಡುವಂಥದ್ದು. ಅಂದ್ರೆ ನಾವು ಈಗ ನಿಮ್ಗೆ ಟ್ಯಾಲಿಯಲ್ಲಿ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಇಲ್ಲೇ ಐಟಮ್ಗಳನ್ನು ಕ್ರಿಯೇಷನ್ ಮಾಡ್ಲಿಕ್ಕೆ ಹೋಗುತ್ತೆ. ಈಗ ನಂಗೆ ಯಾವುದೋ ಒಂದು ಐಟಮ್ ಇಲ್ಲ, ಈಗ ಮೊಬೈಲ್ ಅಂತ ಹೇಳಿ ಒಂದು ಐಟಮ್ ಬೇಕು, ಇಲ್ಲ. ಸೊ ನಂಗೆ ಇಲ್ಲೇ ಕ್ರಿಯೇಟ್ ಅಂತ ಹೇಳಿ ಒಂದು ಬಟನ್ ಇದೆ, ಇಲ್ಲಿ ಲೆಫ್ಟ್ ಸೈಡ್ ಮೇಲೆ ಕಾರ್ನರ್ ಅಲ್ಲಿ ಕ್ರಿಯೇಟ್ ಅಂತ ಹೇಳಿ ಬಟನ್ ಇದೆ, ಅಥವಾ ಆಲ್ಟ್ ಸಿ ಕೊಟ್ಟರು ನಡೀತದೆ. ಸೇಮ್ ಇಲ್ಲಿ ನಾನು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ ಐಟಮ್ನ ನೇಮ್ ಈಗ ಮೊಬೈಲ್ ಅಂತ ಕೊಟ್ರೆ ನೆಕ್ಸ್ಟ್ ಅದರಲ್ಲಿ ಇದು ಗ್ರೂಪಿಂಗ್ ಅಂತ ಬರುತ್ತೆ. ಇಲ್ಲಿ ಕೆಟಗರಿಗಳು, ಇದು ನಂಬರ್ಸ್ ಅಂದ್ರೆ ಯಾವ ಯೂನಿಟ್ಸ್ ಅಲ್ಲಿ, ಈಗ ನಂಬರ್ಸ್, ಕೆಜಿಸ್ ಎಲ್ಲ ನಾವು ಬಿಲ್ ಮಾಡೋದು ಅದೆಲ್ಲ ಬರುತ್ತೆ. ಸೊ ಇದೆಲ್ಲ ಅಡ್ವಾನ್ಸ್ ಫೀಚರ್ಗಳು, ಹಾಗಾದ್ರೆ ಇದು ಆಸ್ ಇಟ್ ಈಸ್ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಇಯರ್ ಕೊಟ್ಟು ನಮಗೆ ಮ್ಯಾಂಡೇಟರಿ ಬೇಕಾಗುವುದು ಗೌರ್ಮೆಂಟ್ ಇದ್ದು HSN ಕೋಡ್ಗಳು. ಇಲ್ಲಿ ನೋಡಿ ಇದಷ್ಟು 22,000 HSN ಕೋಡ್ಗಳು ಟ್ಯಾಲಿಯಲ್ಲಿ ಪ್ರೀಲೋಡೆಡ್ ಬರುತ್ತೆ. ಅಂದ್ರೆ ಇದು ಡಿಫಾಲ್ಟ್ ಇರುವಂತದ್ದು ಎಲ್ಲವೂ. ಓಕೆ, ಸೊ ನಾವೀಗ ಇಲ್ಲಿ ಒಂದು HSN ಕೋಡ್ ಸರ್ಚ್ ಮಾಡಿದ್ರೆ ಆ HSN ಕೋಡ್ ಇದು ಕಂಪ್ಲೀಟ್ ಸಿಗುತ್ತೆ. ಓಕೆ, ಈಗ ಅಥವಾ ನಮಗೆ ಡಿಸ್ಕ್ರಿಪ್ಷನ್ ಹಾಕಿಯೂ ಸರ್ಚ್ ಮಾಡ್ಬೋದು, ಅಥವಾ ಮೊಬೈಲ್ ಅಂತ ಸರ್ಚ್ ಮಾಡಿದ್ರೆ ಈ ತರ ಅಲ್ಲಿ ಮೊಬೈಲ್ ಇದೆಲ್ಲ ಬರುತ್ತೆ. ಅಂದ್ರೆ ಹೀಗೆ ಸರ್ಚ್ ಮಾಡಿ ನೋಡ್ಬೋದು. ಅಂದ್ರೆ HSN ಸರ್ಚ್ ಮಾಡುವಾಗ ಡಿಸ್ಕ್ರಿಪ್ಷನ್ ಹಾಕಿ ಸರ್ಚ್ ಮಾಡ್ಬೋದು, ಅಥವಾ HSN ಕೋಡ್ ಹಾಕಿ ಸರ್ಚ್ ಮಾಡ್ಬೋದು. ಸೊ ಇದು ಒಂದು ಒಳ್ಳೆ ಫೀಚರ್ ಈಗ ಹೊಸ ವರ್ಷನ್ ಅಲ್ಲಿ ಬಂದಿರುವಂತದ್ದು. ಓಕೆ, ಆಮೇಲೆ ಇಲ್ಲಿ GST ರೇಟ್ ಅದು ಕೂಡ ಸ್ಪೆಸಿಫೈ ಡೀಟೇಲ್ಸ್ ಇಯರ್ ಕೊಟ್ಟು, ಈಗ ಮೊಬೈಲ್ಗಳಿಗೆ ಒಂದು 18% ಇದ್ರೆ 18% ಅಂತ ಮೆನ್ಷನ್ ಮಾಡುದು. ಸೊ CGST SGST ಅದು ಆಟೋ ಡಿವೈಡ್ ಆಗುತ್ತೆ. ಆಕ್ಚುಲಿ ಇನ್ನರ್ ಸೈಡ್ ಇದೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು, ಬಟ್ ನಾವು ಆದಷ್ಟು ಶಾರ್ಟ್ ಮಾಡ್ಲಿಕ್ಕೋಸ್ಕರ ಈ ತರ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಅದು ಗೂಡ್ಸ್ ಸೆಲೆಕ್ಟ್ ಮಾಡುದು, ಇದು ಮಾಡುವಂಥದ್ದು. ನೆಕ್ಸ್ಟ್ ಈಗ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಸೇಲ್ ಆಗ್ತಾ ಉಂಟು ಅದರದ್ದು. ಈಗ ಸೇಲ್ ರೇಟ್ ಒಂದು 20,000 ಇದ್ರೆ 20,000, 2,000 ಇದ್ರೆ 2,000 ರೇಟ್ ಹಾಕುದು. ಆಗ ಎಕ್ಸ್ಕ್ಲೂಡಿಂಗ್ GST ಆಗುತ್ತೆ, ಟೋಟಲ್ GST ಆಗಿ ಬರುತ್ತೆ. ಯಾಕಂದ್ರೆ ಇನ್ನೊಂದು ಏನು ಬೆನಿಫಿಟ್ ಅಂತ ಹೇಳಿದ್ರೆ ರೇಟ್ MRP ಅಂತ ಹೇಳಿ ನಾವು ಮೊದಲೇ ಡಿಫೈನ್ ಮಾಡಿ ಬಿಡ್ಬೋದು. ಅವಾಗ ಏನಾಗುತ್ತೆ, ಐಟಮ್ ಸೇಲ್ ಮಾಡುವಾಗ ಅಂದ್ರೆ ಆ ಐಟಮ್ ಸೆಲೆಕ್ಟ್ ಮಾಡಿದ ಕೂಡಲೇ ಆ ಅಮೌಂಟ್ ಆಟೋಮೆಟಿಕ್ಲಿ ಬಂದು ಬಿಡುತ್ತೆ. ನೆಕ್ಸ್ಟ್ ನಿಮ್ಗೆ ಎಕ್ಸೆಪ್ಟ್ ಆದ ಕೂಡಲೇ ಪ್ರಿಂಟ್ ಪ್ರಿವ್ಯೂ ಬರುತ್ತೆ. ಓಕೆ, ನಿಮಗೆ ಪ್ರಿವ್ಯೂ ಒಂದು ಈ ತರ, ಇದು ಆಕ್ಚುಲಿ ಕಸ್ಟಮೈಸ್ಡ್ ಫಾರ್ಮೆಟ್. ನಮಗೆ ಈಗ ಫಾರ್ಮೆಟ್ ಅನ್ನು ನಾರ್ಮಲ್ ಫಾರ್ಮೆಟ್ ಅಂತ ಹೇಳಿದ್ರೆ ನಮಗೆ ಟ್ಯಾಲಿ ಫಾರ್ಮೆಟ್ ಡಿಫಾಲ್ಟ್ ಫಾರ್ಮೆಟ್ ತರವು ಮಾಡಬಹುದು. ಯೂಸ್ ಕ್ಲಾಸಿಕ್ ಫಾರ್ಮೆಟ್ ಕೊಟ್ರೆ ಇದು ಟ್ಯಾಲಿದು ಡಿಫಾಲ್ಟ್ ಫಾರ್ಮೆಟ್ ಈ ತರ ಬರುತ್ತೆ. ಇಲ್ಲಿ ಲೋಗೋ ಹಾಕ್ಬೋದು, ಸೈಡ್ ಅಲ್ಲಿ ಡೆಮೋ ಕಂಪನಿ ಅಂತ ಇರೋ ಸೈಡ್ ಅಲ್ಲಿ ಲೋಗೋ ಹಾಕ್ಬೋದು ನಿಮ್ಮದು, ಮತ್ತೆ ಕೆಳಗೆ ಡೌನ್ ಸೈಡ್ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಪ್ರಿಂಟ್ ಬರುವ ಹಾಗೆ ಮಾಡ್ಬೋದು. ಸೊ ಇದರಲ್ಲಿ ಕಂಪ್ಲೀಟ್ ನಮಗೆ GST ಇದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅದಷ್ಟು ಬರುತ್ತೆ. ರೇಟ್ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಕೂಡ ಇಲ್ಲಿ ಪ್ರಿಂಟ್ ಬರುತ್ತೆ. ಓಕೆ, ಇಲ್ಲಿ ನಾವು ಈಗ ರೇಟ್ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಏನ್ ಹಾಕಿರ್ತೇವೆ ಅದು ಕೂಡ ಪ್ರಿಂಟ್ ಬರುತ್ತೆ. ರೇಟ್, ನಂಬರ್ಸ್ ಇದೆಲ್ಲ ಟೋಟಲ್ ಬಂದು ಲಾಸ್ಟ್ಗೆ ಎಷ್ಟು ಇನ್ವಾಯ್ಸ್ ಆಗಿದೆ ಅಷ್ಟು ಅಮೌಂಟ್ ಬರುತ್ತೆ. ಸೊ ಇದು ಇನ್ವಾಯ್ಸ್ ಮಾಡ್ಲಿಕ್ಕೆ ಸಿಂಪಲ್ ಮೆಥಡ್, ಅಂದ್ರೆ ಸೇಮ್ ಆಸ್ ಇಟ್ ಈಸ್ ಪರ್ಚೇಸ್. ಏನಂದ್ರೆ ನಮ್ಗೆ ಅಲ್ಲಿ ಹೇಗೆ ಸೇಲ್ ಎಂಟ್ರಿ ಮಾಡಿರ್ತೇವೆ ಅದೇ ತರ ಪರ್ಚೇಸ್ ಎಂಟ್ರಿಯನ್ನು ತಗೊಳ್ಳೋದು, ಏನು ಡಿಫ್ರೆನ್ಸ್ ಇಲ್ಲ. ಆಮೇಲೆ ಇಲ್ಲಿ ಇದು ಪೇಮೆಂಟ್ ಅಂದ್ರೆ ಟುವರ್ಡ್ಸ್ ಇಲ್ಲಿ ನಾವು ಯಾವ
ಈ ಇನ್ವಾಯ್ಸಿಗೆ ನಾವು ಪೇಮೆಂಟ್ ಮಾಡಿದ್ದೇವೆ ಅಂತೇಳಿ ಮೆನ್ಷನ್ ಮಾಡ್ಲಿಕ್ಕೆ ಆಗ್ತದೆ ಬಿಲ್ ವೈಸ್ ಮೇಂಟೈನ್ ಮಾಡಿದರೆ. ಸೊ ನಮಗೆ ಅವಾಗ ನಮ್ಮ ಔಟ್ಸ್ಟ್ಯಾಂಡಿಂಗ್ ಹೇಳೋದು ಕರೆಕ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ರಿಸಿಟ್ ಕೂಡ ಪ್ರಾಪರ್ಲಿ ಸೇಮ್ ಅಂದರೆ ಇದು ಸಿಂಗಲ್ ಎಂಟ್ರಿ ಮೋಡ್ ಅಂತೇಳಿ. ಸೊ ನಿಮಗೆ ಇಲ್ಲಿ ಅಲ್ಲಿ ಯಾವಾಗಲೂ ನಿಮಗೆ ಕ್ಯಾಶ್ ಅಥವಾ ಬ್ಯಾಂಕ್ ಅಂತಲೇ ಬರುತ್ತೆ ಅಕೌಂಟಲ್ಲಿ ಸಿಂಗಲ್ ಮೋಡಲ್ಲಿ. ಕೆಳಗೆ ಯಾವ ಪಾರ್ಟಿಗೆ ತೋರಿಸ್ಬೇಕು ಆ ಕಸ್ಟಮರ್ ನೇಮ್ ತಗೊಂಡು ಅಮೌಂಟ್ ಹಾಕಿ ಸೇವ್ ಮಾಡುವಂಥದ್ದು. ನೆಕ್ಸ್ಟ್ ನಿಮ್ಗೆ ಇನ್ನೂ ಇರುವಂಥದ್ದು ರಿಪೋರ್ಟ್ಗಳು. ಓಕೆ, ಇಲ್ಲಿ ನಮಗೆ ಸ್ಟಾಕ್ ಸಮ್ಮರಿ ಅಂತ ಬರುತ್ತೆ. ನೀವು ಯಾವುದೆಲ್ಲ ಸ್ಟಾಕ್ ನೀವು ಸೇಲ್ ಮಾಡಿದ್ದೀರಿ, ಎಷ್ಟೆಷ್ಟು ಸ್ಟಾಕ್ ಇನ್ ಅವೈಲಬಿಲಿಟಿ ಇದೆ. ಇಲ್ಲಿ ನೋಡಿ ನೆಗೆಟಿವ್ ಅಂತ ಹೇಳಿದರೆ ಪರ್ಚೇಸ್ ಎಂಟ್ರಿ ಆಗಲಿಲ್ಲ, ಪಾಸಿಟಿವ್ ಇದ್ರೆ ಸ್ಟಾಕ್ ಇದೆ ನಮ್ಮ ಹತ್ರ, ಆ ಥರ ರಿಪೋರ್ಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನಿಮ್ಮದು ಪರ್ಚೇಸ್ ಎಷ್ಟಾಗಿದೆ, ಸೇಲ್ ಎಷ್ಟಾಗಿದೆ ಅದು ಡಿಫ್ರೆನ್ಸ್ ನೋಡಿ. ನೆಟ್ ಪ್ರಾಫಿಟ್ 4235 ಬರ್ತಾ ಉಂಟು. ಸೊ ನೆಟ್ ಪ್ರಾಫಿಟ್ ನೋಡ್ಬೋದು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಂದರೆ ಅದು ಓವರ್ ಆಲ್ ಸಮ್ಮರಿ ಬರುತ್ತೆ. ಸೊ ಅದು ಬಿಟ್ಟರೆ ನಮಗೆ ಇನ್ನೂ ಇರುವಂಥದ್ದು ಇಲ್ಲಿ ನೋಡಿ, ನಮಗೆ ಡ್ಯಾಶ್ ಬೋರ್ಡ್ ಅಂತೇಳಿ ಒಂದು ಹೊಸ ಸಿಸ್ಟಮ್ ಇದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಹೇಳಿದರೆ ನೀವು ಡ್ಯಾಶ್ ಬೋರ್ಡ್ ಓಪನ್ ಮಾಡಿ ನಿಮಗೆ ಸೇಲ್ಸ್ ಟ್ರೆಂಡ್, ಪರ್ಚೇಸ್ ಟ್ರೆಂಡ್, ನಿಮ್ಮ ಕ್ಯಾಶ್ ಫ್ಲೋಗಳು, ಇಲ್ಲಿ ಪೆಂಡಿಂಗ್ ಸಂಡಿ ಡೆಟರ್ಸ್ ಎಷ್ಟಿದೆ, ಸಂಡಿ ಕ್ರೆಡಿಟರ್ಸ್ ಎಷ್ಟಿದೆ, ಈ ಎಲ್ಲವನ್ನು ನೋಡಲಿಕ್ಕೂ ಆಗುತ್ತೆ. ಓಕೆ, ಇನ್ನು ಗೌರ್ಮೆಂಟ್ನ ರೂಲ್ಸ್ ಪ್ರಕಾರ ನಮಗೆ ಟ್ಯಾಲಿಯಲ್ಲಿ ಆಟೋ ಬ್ಯಾಕಪ್ ಅಂತ ಹೇಳಿದ್ರೆ ಕಾನ್ಫಿಗರೇಷನ್ ಇದೆ. ಅಂದರೆ ಈಗ ನಿಮ್ಮ ಡೇಟಾ ನಾವು ಪರ್ಟಿಕ್ಯುಲರ್ಗೆ ಒಂದು ಟೈಮ್ ಫಿಕ್ಸ್ ಮಾಡಿದರೆ ಆ ಟೈಮಲ್ಲಿ ಆಟೋ ಅಪ್ಲೋಡ್ ಆಗುತ್ತಾ ಇರ್ತವೆ ಟ್ಯಾಲಿ ಡ್ರೈವಲ್ಲಿ. ಸೊ ನಿಮ್ಮ ಸಿಸ್ಟಮ್ ಕಂಪ್ಲೀಟ್ ಕ್ರ್ಯಾಶ್ ಆದರೂ ನಮಗೆ ಡೇಟಾ ರಿಕವರಿ ಮಾಡಲಿಕ್ಕೆ ಆಗುತ್ತೆ. ಸೊ ಲಾಸ್ ಅಂತೇಳಿ ಏನು ಬರಲ್ಲ. ಇನ್ನು ಉಳಿದದಂದರೆ ಬ್ಯಾಂಕಿಂಗ್ ಫೀಚರ್ಗಳು ಅದೆಲ್ಲ ಅಪ್ಡೇಟ್ಗೆ ಅಷ್ಟರಲ್ಲಿ ಈಗ ಬ್ಯಾಂಕ್ ನಿಮಗೆ ಕರೆಂಟ್ ಅಕೌಂಟ್ ಆದರೆ ಅದನ್ನು ಟ್ಯಾಲಿಯಲ್ಲಿ ಬ್ಯಾಲೆನ್ಸ್ ನೋಡ್ಬೋದು ಅಥವಾ ಪೇಮೆಂಟ್ ಪ್ರೊಸೆಸ್ ಕೂಡ ಮಾಡಲಿಕ್ಕಾಗುತ್ತೆ. ಮತ್ತು ಇನ್ನೂ ಒಂದು ವಾಟ್ಸಪ್ ಅಂತೇಳಿ ಫೆಸಿಲಿಟಿ ಇದೆ. ಅಂದರೆ ಟ್ಯಾಲಿಯಲ್ಲಿ ಈಗ ನೀವು ಇನ್ವಾಯ್ಸ್ ಆಗಲಿ, ರಿಸಿಟ್ ಆಗಲಿ, ಪೇಮೆಂಟ್ ಆಗಲಿ ಯಾವುದನ್ನು ಬೇಕಾದರೆ ವಾಟ್ಸಪ್ ಡೈರೆಕ್ಟ್ಲಿ ಮಾಡ್ಬೋದು. ಅಂದರೆ ಬಟ್ ಅದು ಚಾರ್ಜಬಲ್, ಬಟ್ ನಿಮಗೆ ಅಂದರೆ ದೊಡ್ಡ ಇದು ಬೀಳಲ್ಲ, ಸಣ್ಣ ಅಮೌಂಟಲ್ಲಿ ನಡೀತದೆ. ಓಕೆ, ಮತ್ತು ಈ ಇನ್ವಾಯ್ಸಿಂಗ್ ಇವೆ ಬಿಲ್ ಹೇಗೂ ಟ್ಯಾಲಿ ಡಿಫಾಲ್ಟ್ ಆಗಿ ನಡೀತದೆ. ಸೊ ಅದಷ್ಟು ಅದರ ನಮಗೆ ಮೇಜರ್ಲಿ ಬೇಕಾಗುವಂಥದ್ದು. ಉಳಿದದ್ದು ರಿಪೋರ್ಟ್ಗಳು ಬೇಕಾದಷ್ಟಿದೆ ಟ್ಯಾಲಿಯಲ್ಲಿ. ಅದರಲ್ಲಿ GST ರಿಪೋರ್ಟ್ಗಳು ಕೂಡ ಒಂದು, ಅಂದರೆ GST 1 ಆಗಲಿ, 3B ಆಗಲಿ, GST 2A ರಿಕನ್ಸಿಲೇಷನ್, 2B ರಿಕನ್ಸಿಲೇಷನ್, ಮೇನ್ಲಿ ಇದು ಬೇಕಾಗುವಂಥದ್ದು. ಅಂದರೆ ಈಗ ಪರ್ಚೇಸ್ ಯಾರಿದ್ದು ಮಾಡಿದ್ದೇವೆ ಎವ್ರಿ ಮಂತ್ GST ಫೈಲ್ ಮಾಡೋ ಟೈಮಲ್ಲಿ ಅದನ್ನು ರಿಕನ್ಸಿಲೇಷನ್ ಮಾಡಲಿಕ್ಕೆ ಇರುತ್ತೆ. ಅಂದರೆ ಇದು ರಿಕನ್ಸಿಲೇಷನ್ ಹೇಗೆ ಆಗುತ್ತೆ ಅಂತೇಳಿ ನಾವು ಡೈರೆಕ್ಟ್ GST ಪೋರ್ಟಲಿಂದ ಡೌನ್ಲೋಡ್ ಮಾಡಲಿಕ್ಕೆ ಆಗುತ್ತೆ ಟ್ಯಾಲಿಗೆ. ಸೊ ಅದೊಂದು OTP ಹಾಕಿದರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಹಾಕಿದ ನೆಕ್ಸ್ಟ್ ಆಟೋ ರಿಕನ್ಸಿಲೇಷನ್ ಆಗುತ್ತೆ. ನಮಗೆ ಇಲ್ಲೇ ವೆರಿಫೈ ಮಾಡ್ಬೋದು ನಮ್ಮ ಬುಕ್ಸಲ್ಲಿ ಮಾತ್ರ ಯಾವುದಿದೆ, ಇದು ಕ್ಲೌಡಲ್ಲಿ ಅಂದರೆ ಸೈಟಲ್ಲಿ ಮಾತ್ರ ಯಾವುದಿದೆ. ಸೊ ಎಲ್ಲ ವೆರಿಫೈ ಮಾಡ್ಬೋದು. ಮೇಜರ್ಲಿ ಇದಿಷ್ಟು ನಮಗೆ ಬೇಕಾಗುವಂಥದ್ದು. ಸೊ ಈ ವೆಬಿಲ್ ಫೆಸಿಲಿಟಿ ಹೇಗೂ ಇದೆ ನಿಮ್ಗೆ ಗೊತ್ತಿರುವ ಹಾಗೆ. ಸೊ ಸಿಂಪಲ್ ಇದೆ, ಕಂಪ್ಲೀಟ್ ಏನಂತ ಹೇಳಿದರೆ ನಿಮಗೆ ಆಡಿಟಿಂಗ್ವರೆಗೂ ಯೂಸ್ ಆಗುವಂಥದ್ದೊಂದು ಸಾಫ್ಟ್ವೇರ್. ಸೊ ಇದಿಷ್ಟು ಟ್ಯಾಲಿ ಬಗ್ಗೆ ನಿಮಗೆ ಮಾಹಿತಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದರೆ ನಮಗೆ ಕನೆಕ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು.